ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸಿಗುತ್ತೆ ಹುಣಸೂರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಇದು KR ನಗರದಲ್ಲಿರುವಂತಹ ಅರ್ಕೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು. ಇಲ್ಲಿ ಶಿವನ ದೇವಸ್ಥಾನ ಇದಾಗಿದೆ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಯಾಕೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇದು ನಮ್ಮಮ್ಮ ಮದುವೆ ಆಗಿರುವಂಥ ದೇವಸ್ಥಾನ. ಅಲ್ಲಿ ಹೋಗ್ತಾ ಇರೋರು ನಮ್ಮಮ್ಮ. ಸೊ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಜೊತೆಗೆ ನನ್ನ ಮಗಳು ಬರ್ತಾಯಿದ್ಲು. ನಾನು ಕೂಡ ತಿಪ್ಪೂರಲ್ಲಿದ್ದೆ, ನಮ್ಮ ಅಜ್ಜಿ ಮನೆಯಲ್ಲಿದ್ದೆ. ಹಾಗಾಗಿ ದೇವಸ್ಥಾನ ಒಂದು ವ್ಲಾಗ್ ಮಾಡೋಣ, ಜೊತೆಗೆ ಸುಮಾರು ದಿನ ಆಗಿತ್ತು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿ, ಶಾರ್ಟ್ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೆ. ಸೊ ಹಾಗಾಗಿ ಇಲ್ಲಿ ಮೊದಲು ದೇವಸ್ಥಾನ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಈಗ ರಿನ್ಯೂವಲ್ ಮಾಡ್ತಾ ಇದ್ದಾರೆ ಅದನ್ನು. ಸ್ವಲ್ಪ ತುಂಬ ಹಳೆಯದು ಅಂತ ಹೇಳಿದ್ರೆ, ತುಂಬ ಹಳೆಯ ದೇವಸ್ಥಾನ ಇದಾಗಿತ್ತು. ನಿಜವಾಗ್ಲೂ ಈ ದೇವಸ್ಥಾನದ ಸುತ್ತಮುತ್ತ ತುಂಬ ಹಳೆಯ ತಲೆಮಾರುಗಳಿಗೆಲ್ಲ ದೇವಸ್ಥಾನದ ಬಗ್ಗೆ ಅಪಾರವಾದ ನಂಬಿಕೆ. ಅದ್ರ ಜೊತೆಗೆ ಇಲ್ಲಿ ವಾರಕ್ಕೊಂದ್ಸತಿ ಸಂತೆ ಕೂಡ ಮಾಡ್ತಾಯಿದ್ರು. ನಮ್ಮ ತಾತ ಸಂತೆಗೆ ಹೋದರೆ ತಿಂಡಿಗಳು ತೊಗೊಂಬರೋರು. ಅದೆಲ್ಲ ಇನ್ನೂ ನಮಗೆ ಮೆಮೊರಿ. ಇದು ನಮ್ಮಮ್ಮ ಹೇಳ್ತಾ ಇರೋದು, ದೇವಸ್ಥಾನದ ಮುಂದೆ ನಮ್ಮ ಅಪ್ಪನ ಕಾಲಿಗೆ ಅವ್ರ ಅತ್ತೆನೇ ಬಿದ್ದರು, ಜಾರು ಬಿದ್ದರು ಅಂತ ಹೇಳಿ ನಮ್ಮಮ್ಮನಿಗೆ ಆ ಮೆಮೊರೀಸ್ಗಳನ್ನ ನಮ್ಮಮ್ಮ ನಮ್ಮ ಜೊತೆ ಶೇರ್ ಮಾಡ್ತಾಯಿತ್ತು. ನಿಜವಾಗ್ಲೂ ಈ ಥರ ಮೆಮೊರೀಸ್ಗಳು ನಾವು ಲಕ್ಷ ಖರ್ಚು ಮಾಡಿದ್ದೀವಿ ಅಥವಾ ಇನ್ನೇನೋ ಖರ್ಚು ಮಾಡಿದ್ದೀವಿ ಅನ್ನೋದಕ್ಕಿಂತ ಖುಷಿಯಾಗಿರೋವಂಥ ಕೆಲವೊಂದು ಮದುವೆಗಳು ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಮದುವೆಗಳಲ್ಲಿ ಹಾಗಂತೆ ಹೀಗಂತೆ, ಅವ್ರು ಅದು ಕೊಡಲಿಲ್ಲ, ಅವ್ರು ಇದು ಕೊಡಲಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾರೆ. ಸೊ ಕಂಪ್ಲೇಂಟ್ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಬರೋರನ್ನ ಚೆನ್ನಾಗಿ ನೋಡ್ಕೊಂಬಿಟ್ರೆ ಯಾವ ಕಂಪ್ಲೇಂಟು ಇರೋದಿಲ್ಲ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡಿದೋ. ಹೋಗಬೇಕಾದ್ರೇ ಆ ವೈಬ್ಸ್, ಪಾಸಿಟಿವ್ ವೈಬ್ಸ್ ಬರ್ತಾಯಿತ್ತು. ಯಾಕೆಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಇರುವಂಥ ಅಷ್ಟೂ ದೇವರುಗಳು ಲಿಂಗ ಕೂಡ ಶಿವನ ಲಿಂಗಗಳೇ ಆಗಿರುತ್ತೆ. ಇಲ್ಲಿ ಬಸವ ಇದ್ದಾರೆ. ಒಳಗಡೆ ಬಂದ ತಕ್ಷಣ ಹೋಗಲಿಲ್ಲ, ಯಾಕೆಂತ ಹೇಳಿದ್ರೆ ನನ್ನ ಮಗಳು ಇನ್ನೂ ಬಂದಿರಲಿಲ್ಲ ಅನ್ನೋ ಕಾರಣಕ್ಕೆ ದೇವಸ್ಥಾನದ ಒಳಗೆ ಹೋಗಲಿಲ್ಲ. ಸೊ ಅಲ್ಲಿ ಸುತ್ತ ಅಲ್ಲಿ ನೀರು ಕಮ್ಮಿ ಆಗಿದೆ. ತುಂಬ ಮಳೆ ಬರೋ ಟೈಮ್ಗೆ ನೀರು ಎಷ್ಟು ಲೆವೆಲ್ಗೆ ಬಂದಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಪ್ರವಾಸಿಗರು ತುಂಬ ಜನ ಇಲ್ಲಿ ಬಂದು ಸೇರ್ತಾರೆ ನೋಡೋದಕ್ಕೆ. ಅಷ್ಟು ಚೆನ್ನಾಗಿರುತ್ತೆ ಈ ದೇವಸ್ಥಾನದ ಸುತ್ತ. ನಿಜವಾಗ್ಲೂ ಇದನ್ನು ಮೊದಲಿನ ಥರ ಅಥವಾ ಅವ್ರೇನು ರಿನ್ಯೂವಲ್ ಮಾಡ್ತಾ ಇದ್ದಾರೋ ಅದನ್ನು ಮಾಡಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಒಳಗೆ. ಇಲ್ಲಿ ಸೇತುವೆ ಕೂಡ ಮಾಡಿದ್ದಾರೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ತುಂಬ ಜನ ಭಕ್ತಾದಿಗಳು ಅಥವಾ ಜಾತ್ರೆಗಳು ಇದು ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀರು. ಇಲ್ಲಿ ಏನು ಅಂತ ಹೇಳಿದ್ರೆ, ನೀರು ತುಂಬ ಅಂದರೆ ತುಂಬ ಕಮ್ಮಿ ಇದೆ. ನನ್ನ ಪ್ರಕಾರ ಇದು 1% ಅಷ್ಟೇ, ಅಂದರೆ 10%ಅಲ್ಲಿ 1% ಇಲ್ಲ, ಪಾಯಿಂಟ್ ಸಮಥಿಂಗ್ ಅಷ್ಟೇ ನೀರಿರೋದು. ಅಲ್ಲಿ ಹಳೇ ದೇವಸ್ಥಾನ ಕೂಡ ಇದೆ ನೋಡಿ, ನೀವು ನೋಡ್ಬೋದು ಒಳಗಡೆ. ನಾನು ಅಲ್ಲಿಗೆ ಹೋಗಬೇಕು ಅಂದ್ಕೊಂಡೆ, ಬಟ್ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ವ್ಲಾಗ್ ಮಾಡ್ತೀನಿ, ಹೋಗ್ತೀನಿ ಒಳಗಡೆ ಅಂತ ಹೇಳ್ತೀನಿ. ಇಲ್ಲಿ ನಾವು ಶೂಟ್ ಮಾಡಿರುವಂಥದ್ದು ದೇವಸ್ಥಾನದ ಸುತ್ತ. ಅದಾದಮೇಲೆ ನಮಗೇನು ಅಂತ ಹೇಳಿದ್ರೆ, ಜೀವನ ಅಂತ ಹೇಳಿದ್ರೆ ಮೊದಲು ನಮ್ಮ ಮನಸ್ಸಿಗೆ ಬರುವಂಥದ್ದು ಖುಷಿ. ಇದು ಹಳೆ ದೇವಸ್ಥಾನ. ಆ ದೇವರ ಸನ್ನಿಧಿಯಲ್ಲಿ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ, ನನಗೂ ಒಳ್ಳೆಯದೇ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಒಳ್ಳೆಯದನ್ನು ಮಾಡಿದ್ರೆ ಭಗವಂತ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಆ ಶಿವ ಯಾವತ್ತೂ ಕಣ್ಣು ಮುಚ್ಚಿ ಕೂರೋದಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಇಲ್ಲಿ ನೋಡ್ಬೋದು ಶಿವಲಿಂಗಗಳು. ನನ್ನ ಮಗಳು ಅವಳು ಬಂದಿರೋಳನ್ನ ಒಳಗಡೆ ಕರ್ಕೊಂಡು, ಅವಳನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವಳು ನನ್ನನ್ನು ಬಿಟ್ಟು 2 ಡೇಸ್ ಆಗಿತ್ತು. ಅವಳು ಹುಟ್ಟಿದ್ದು 3 ವರ್ಷಕ್ಕೆ ಫಸ್ಟ್ ಟೈಮ್ ನನ್ನಿಂದ ಅವಳು 2 ದಿನ ಇದ್ದಿದ್ದು, 2 ರಾತ್ರಿ ಕಳೆದಿದ್ದು. ಸೊ ಆ ಫೀಲ್ ನೆನೆಸ್ಕೊಂಡ್ರೆ ಒಂಥರ ಬೇಜಾರು. ಬಟ್ ಸಮ್ಟೈಮ್ಸ್ ಸಮ್ ಸಿಚುವೇಶನ್ಸು ವಿ ಹ್ಯಾವ್ ಟು ಏನು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಿಜವಾಗ್ಲೂ ಆ 2 ದಿನದ ನೋವು, ಒಂದಿನ ಪೂರ್ತಿ ಮಲಗೇ ಇಲ್ಲ, ನನ್ನ ಮಗಳ ಜೊತೇಲಿಲ್ಲ ಅಂತ ಫಸ್ಟ್ ಟೈಮು. ಅದಾದಮೇಲೆ ಇನ್ನೊಂದು ದಿನಕ್ಕೂ ಅಷ್ಟೇ ತುಂಬ ಬ್ಯಾಕ್ ಪೇಯ್ನ್ ಇತ್ತು, ಆಮೇಲೆ ಕಿವಿ ನೋವಿತ್ತು ತುಂಬ. ಅವತ್ತು ಕೂಡ ಸರಿಯಾಗಿ ಮಲಗಿರಲಿಲ್ಲ. ನನ್ನ ಮಗಳು ಬಂದಮೇಲೆ ನನಗೊಂಥರ ನಿರಾಳ. ಇಲ್ಲಿ ನೋಡ್ಬೋದು ಆ ಶಿವ ಯಾವತ್ತು, ನೀವು ಸುಳ್ಳು ಹೇಳ್ಬೋದು ನಮ್ಮ ಅಪೋಸಿಟ್ ಇರೋವಂಥವ್ರು, ಆದರೆ ಶಿವನಿಗೆ ನೀವೇನು ಮಾಡಿದರೂ ಕಾಣಿಸಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನಿಮಗಲ್ದೇ ಇದ್ದರೂ ದೇವ್ರು ಮೆಚ್ಚೋ ಹಂಗಾದರೂ ಜೀವನ ಮಾಡಿ. ಆ ದೇವರು ಎಲ್ಲಿದ್ದರೂ ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ನಾನು ಯಾವತ್ತೂ ಯಾರಿಗೂ ಕೆಟ್ಟದ್ದಾಗಲಿ ಅಂತ ಬಯಸ್ದವಳಲ್ಲ. ಆದರೆ ನನ್ನ ಸುತ್ತ ಇರೋರು ಕೆಟ್ಟದ್ದು ಬಯಸಿದ್ರೆ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಂತೂ ಆಗೋದಿಲ್ಲ. ಸೊ ಹಾಗಂತ
ನಾನೇ ಸರಿ, ನಾನೇ ಅಂತ ಹೇಳೋದಿಲ್ಲ. ಸಮ್‌ಟೈಮ್ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ನನಗೂ ಸ್ಟ್ರೆಸ್ ಇದೆ, ನನಗೂ ಆ್ಯಂಗ್ರಿ ಆಗ್ತೀನಿ ಅಥವಾ ನನಗೂ ಕೋಪ ಬರುತ್ತೆ ಸಮ್‌ಟೈಮ್ಸ್. ಆದರೆ ನ್ಯಾಯವಾಗಿ ನನಗೆ ಕೋಪ ಬಂತು ಅಂತ ಒಪ್ಕೊತೀನಿ ನಾನು. ಅದು ನ್ಯಾಯ. ಅದು ಬಿಟ್ಬಿಟ್ಟು ನನಗೆ ಕೋಪನೇ ಬರೋದಿಲ್ಲ, ನಾನು ಆ ಥರ ಅಲ್ಲ. ಈ ದೇವಸ್ಥಾನಕ್ಕೆ ಬಂದು ಒಂಥರ ಸಮಾಧಾನ ಆಯಿತು. ನಮ್ಮ ಅಮ್ಮನಿಗೆ ಹೇಳಿ ತೀರಲಾಗದಷ್ಟು ಖುಷಿ. ನಮ್ಮಮ್ಮ ದೇವಸ್ಥಾನ, ನನ್ನ ಮದುವೆ ಆಗಿದ್ದ ದೇವಸ್ಥಾನ ಹಿಂಗಾಗೋಗ್ಬಿಟ್ಟಿದೆ, ಇಷ್ಟು ಚೆನ್ನಾಗಿತ್ತು ಅಂತ. ಸೊ ದೇವಸ್ಥಾನದ ಹತ್ರ ನನ್ನ ಮಗಳು ಬಂದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹುಣಸೂರಿಗೆ ಬಂದು ಫುಡ್ ಬಜಾರಿಗೆ ಮನೇಲಿ ಎಲ್ಲ ರೇಷನ್ ಕೂಡ ಖಾಲಿ ಆಗಿಬಿಟ್ಟಿತ್ತು. ನನಗೂ ರಜಾ ಇರಲಿಲ್ಲ ಹೋಗಿ ಪರ್ಚೇಸ್ ತಗೊಂಬರೋದಕ್ಕೆ. ನನಗೆ ವ್ಯಾಲ್ಯೂಯೇಷನ್ ಎಂತ ಟೆಸ್ಟು, ಇಂಟರ್ನಲ್ಸು, ಅಸೈನ್ಮೆಂಟ್ ಕಲೆಕ್ಟ್ ಮಾಡು, ಅಲ್ಲಿಂದ ಓಡ್ ಬಾ, ಮಗು, ಮನೆ ಬ್ಯಾಲೆನ್ಸ್ ಮಾಡೋದೇ ಆಗ್ತಾಯಿತ್ತು. ಸೊ ಯಾಕೆ ಅಂತ ಹೇಳಿದ್ರೆ ಆ ಗ್ಲಾಷರೀಸ್ಗಳನ್ನ ನಾನು ಪರ್ಚೇಸ್ ಮಾಡಿದ್ರೆ ವಾಶ್ ಮಾಡಬೇಕು. ನನಗೆ ಹಾಗಂಗೆ ಎಲ್ಲರೂ ಹೆಂಗೆ ಅಂದರೆ ವರ್ಷಕ್ಕೊಂದ್ಸತಿ ಮನೆ ಕ್ಲೀನ್ ಮಾಡಬೇಕು ಅಥವಾ 2 ತಿಂಗಳಿಗೆ 3 ತಿಂಗಳಿಗೆ ಆ ಥರ ಅಂತಲ್ಲ. ನನಗೆ ಯಾವಾಗಲೇ ತಂದ್ರೂ ಅದನ್ನು ನೀಟಾಗಿ ವಾಶ್ ಮಾಡಿ ಹೊಸದಾಗಿ ಹಾಕಬೇಕಾದ್ರೆಲ್ಲ ನಾನು ಕ್ಲೀನ್ ಮಾಡೇ ಹಾಕುವಂಥದ್ದು. ಇಲ್ಲಿ ಯಾರೋ ಒಬ್ಬರು ಮೊಬೈಲ್ ಶಾಪನ್ನು ಓಪನ್ ಮಾಡ್ತಾಯಿದ್ರು. ಯಾರೇ ಒಂದು ಹೊಸ ಅಂಗಡಿನ ಓಪನ್ ಮಾಡಿದ್ರೆ ಕನಸುಗಳ ಬುತ್ತಿಯನ್ನು ಹೊತ್ತಿ ತೊಗೊಂಬರ್ತಾರೆ. ಸೊ ಅವರ ಕನಸು ನನಸಾಗಲಿ, ಅವರು ಯಾವಾಗಲೂ ಖುಷಿಯಾಗಿ ಅವ್ರು ಏನು ಅಂದ್ಕೊಂಡು ಈ ಒಂದು ಅಂಗಡಿನ ಓಪನ್ ಮಾಡಿದ್ರು ಆ ಅಂಗಡಿಗೆ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಅವ್ರ ಖುಷಿ ನೋಡಬೇಕಿತ್ತು ಅವ್ರ ಮುಖದಲ್ಲಿ. ನನಗೆ ನಿಜವಾಗ್ಲೂ ಹೆಂಗೆ ಅನ್ನಿಸ್ತು ಅಂತ ಹೇಳಿದ್ರೆ, ನಮ್ಮದು ನಾನು ಬೆಳಿಬೇಕು ಅನ್ನೋ ಆಸೆಯಿಂದ ಏನಾದರೂ ಒಂದು ಮಾಡಿರ್ತಾರೆ. ಆದರೆ ನಾವು ಏನೇ ಮಾಡಿದ್ರು ನಮ್ಮನ್ನು ಹಾಳು ಮಾಡೋಕ್ಕೆ ಅಂತಲೇ ಒಂದು 4 ಜನ ಕಾಯ್ಕೊಂಡಿರ್ತಾರೆ. ಹೇಳ್ತಾ ಇರ್ತಾರೆ ಕೆಲವೊಂದು ವೀಡಿಯೋಗಳಲ್ಲಿ, 4 ಜನ ಇದ್ದಾರೆ. ಆ 4 ಜನ ಏನು ಮಾಡ್ತಾರೆ, ಹಾಳು ಮಾಡೋಕ್ಕೆ ಕಾಯ್ತಾರೆ. ಸೊ ಆ 4 ಜನದ ಬಗ್ಗೆ ಯೋಚನೆ ಮಾಡಿದೆ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಸೊ ಅಲ್ಲಿಂದ ನಾವು ಮೂವ್ ಆನ್ ಆದೋ. ಅಲ್ಲಿ ಏನು ಅಂತ ಹೇಳಿದ್ರೆ ಇನ್ನೂ ಕೂಡ ಗ್ಲಾಷರೀಸ್ಗಳನ್ನ ತೊಗೊಳ್ಳೋವಂಥದ್ದಿತ್ತು, ಮನೆಗೆ ರೇಷನ್ ತೊಗೊಳ್ಳೋವಂಥದ್ದಿತ್ತು. ನನ್ನ ಮಗಳು ಸ್ವಲ್ಪ ಫ್ರೆಶ್ ರೂಮ್ಗೆ ಹೋಗಬೇಕು, ಹೊಟ್ಟೆ ನೋಯ್ತಾ ಇದೆ ಅಮ್ಮ ಅಂತ ಹೇಳಿದ್ಲು ಅಂದ್ಬಿಟ್ಟು ಎಷ್ಟಾಗುತ್ತೆ ಸ್ವಲ್ಪ ತೊಗೊಂಡು ಇಮಿಡಿಯೇಟಾಗಿ ಹೊರಟು. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನಾವು ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಆಗಿರಬೇಕು. ಇಲ್ಲಿ ನೋಡ್ಬೋದು ಎಷ್ಟು ತಂದಿದೆಯೋ ಅಷ್ಟನ್ನು ಮಾತ್ರ. ನನ್ನ ಮಗಳೇ ಅಮ್ಮ ನಾನು ಓಪನ್ ಮಾಡ್ತೀನಮ್ಮ ಅಂತ ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ನೋಡಿ ನೀವು ಬಟಾಣಿ, ಕಡಲೆಬೇಳೆ, ಜೊತೆಗೆ ಸೂರ್ಯಕಾಂತಿ ಬೀಜ, ಸೂರ್ಯಕಾಂತಿ ಆಯಿಲ್, ಸನ್ಪ್ಯೂರ್ ಆಯಿಲ್ ಆಗಿರ್ಬೋದು, ಮತ್ತು ಗೀ ಆಗಿರ್ಬೋದು, ಶ್ಯಾಂಪೂ, ಪೇಸ್ಟ್ ಕೂಡ ಚಿಕ್ಕದಾಗಿರೋದನ್ನೇ ಮನೇಲಿ ಬಳಸ್ತಾಯಿದ್ದೋ, ಹೋಗಿ ತರೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಪೇಸ್ಟ್ ಕೂಡ ತೊಗೊಂಬಂದು. ಇದು ದ್ರಾಕ್ಷಿ, ಗೋಡಂಬಿ ದ್ರಾಕ್ಷಿಯಲ್ಲಿ ಅವಳಿಗೆ ದ್ರಾಕ್ಷಿ ತುಂಬ ಇಷ್ಟ. ಬಟ್ ತುಂಬ ಮಕ್ಕಳಿಗೆ ದ್ರಾಕ್ಷಿ ತಿನ್ನಿಸಿ ನೀರು ಕುಡಿಸಿದ್ರೆ ಸ್ವಲ್ಪ ಬೇರೆ ಆಗುತ್ತೆ. ಹುಷಾರಾಗಿ ಮಕ್ಕಳನ್ನ ನೋಡ್ಕೊಳ್ಳಿ. ಅದಕ್ಕೆ ಕೊಡಬೇಕಾದ್ರೆ ಕ್ವಾಂಟಿಟಿ ಕಮ್ಮಿ ಕೊಡಿ, ನೀರನ್ನು ಇಮ್ಮಿಡಿಯೇಟಾಗಿ ಕುಡಿಸ್ಬೇಡಿ, ಅದು ಬೇರೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಐ ಹೇಟ್ ಯಾಕೆಂತ ಹೇಳಿದ್ರೆ ಯಾವುದೇ ಪ್ರಿಸರ್ವೇಟಿವ್ ಜಾಸ್ತಿ ಐಟಮ್ಸ್ನ ಮಕ್ಳಿಗೆ ಕೊಡಬೇಡಿ. ಇದನ್ನು ನಮ್ಮ ಮನೆಯವರು ನಮ್ಮ ಮಗಳಿಗೆ ತೊಗೊಟ್ಬಿಟ್ಟಿದ್ದಾರೆ. ನಾನು ಅದನ್ನು ನೋಡಿರಲಿಲ್ಲ. ಇದನ್ನು ಓಪನ್ ಮಾಡಿದಾಗಲೇ ನಾನು ನೋಡಿದ್ದೆ. ಇಲ್ಲಿ ನೋಡಿ ಸಿಂಹ ಥರ ನನಗಲ್ಲಿದೆ ಅಂತ ತೋರಿಸ್ತಾ ಇದ್ದಾಳೆ ಅವಳು. ಸೊ ನನ್ನ ಮಗಳೇ ಎಷ್ಟು ಮುದ್ದು ಅಂತ ಹೇಳಿದ್ರೆ, ಮಕ್ಕಳಿಗೆ ದೇವರು ಎಂಥ ಮನ್ಸು ಕೊಟ್ಟಿರ್ತಾನೆ ಅಂತ ಹೇಳಿದ್ರೆ, ಮಕ್ಕಳು ಕೈಲಿ ಹಾವಿದ್ರೂ ಅವ್ರಿಗೆ ಭಯ ಆಗೋದಿಲ್ವಂತೆ. ಇದು ಹಾವು ಅಂತ ಗೊತ್ತಾಗೋದಿಲ್ವಂತೆ. ಅದು ಗೊತ್ತಾಗೋ ಏಜಿಗೆ ಹತ್ರಕ್ಕೆ ಹೋಗೋದಿಲ್ವಂತೆ. ಸೊ ಹಾಗೆ ಆ ಮಕ್ಕಳು ಮನಸ್ಸು ತುಂಬ ಚೆಂದ. ಅದಕ್ಕೆ ಮಕ್ಕಳಾಗಿರೋದೇ ಖುಷಿ ಅಂತ ಅನಿಸುತ್ತೆ. ಅವಳಿಗೆ ಒಂದು ಚಾಕ್ಲೇಟ್ ತೊಗೊಂಡಿದ್ಲು, ಮತ್ತೆ ಬ್ರಷ್ ತೊಗೊಂಡ್ಳು. ಅವಳ ಹತ್ರ ಆಲ್ಮೋಸ್ಟ್ ಈ ಏಜ್ಗೆ ತುಂಬ ಬ್ರಷ್ ಆಗಿದೆ. ಅದ್ರ ಜೊತೆಗೆ ಮೆಂತ್ಯ, ಅದ್ರ ಶ್ಯಾಂಪು, ಸಕ್ಕರೆ, ಖರ್ಜೂರ, ಒಣ ಖರ್ಜೂರ ತೊಗೊಂಡಿದ್ದೀವಿ. ಹೀಗೆ ಮನೆಗೆ ಬೇಕಾಗಿರುವಂಥ ಕೆಲವೊಂದು, ಯಾಕಂದರೆ ಪದೇ ಅಂಗಡಿಗೆ ಹೋಗೋದಕ್ಕಾಗೋದಿಲ್ಲ. ಫಸ್ಟ್ ಟೈಮ್ ನನ್ನ ಮಗಳಿಗೆ ಅಂತ ಹೇಳಿ ಸೋಪ್ ಕೂಡ ಚೇಂಜ್ ಮಾಡಿದ್ದೆ. ಡವ್ ಸೋಪನ್ನು ಒಂದು ಸತಿ ಬಳಸಿ ನೋಡೋಣ ಅಂತ ಹೇಳಿ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಮನೇಲಿದ್ದು ಸ್ವಲ್ಪ ಅವಳಿಗೆ, ನನ್ನ ಮಗಳಿಗೆ ಅದನ್ನು ತಿನ್ನಿಸೋಣ ಅಂತ ಹೇಳಿ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳು, ಕೊಬ್ಬರಿ ಎಣ್ಣೆ, ಮನೆಯಲ್ಲಿ ಇದೆಲ್ಲ ಬೇಸಿಕ್ ಇದು ಗಸಗಸೆ ತೊಗೊಂಡಿದ್ದೀನಿ. ಕೆಲವೊಂದಕ್ಕೆ ಬಳಸ್ತೀನಿ ಗಸಗಸೆ. ನಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆದಾಗ ಅಥವಾ ನಮ್ಮ ಮನೇಲಿ ನಮ್ಮಮ್ಮ ಬಾಣ್ತನ ಅಂತ ಮಾಡಿದ್ರೆ ಕೊಬ್ಬರಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಗಸಗಸೆನ ಸಣ್ಣದಾಗಿ ರುಬ್ಬಿ ಹಾಲಿಗೆ ಹಾಕಿ ಕುಡಿಸೋರು ನಮ್ಮಮ್ಮ. ಇಲ್ಲಿ ನೋಡ್ಬೋದು ನೀವು. ಒಂದು ಫೇಸ್ ಪ್ಯಾಕ್ ಕೂಡ ತೊಗೊಂಡೆ. ಇದು ಸಾಸಿವೆ, ಇದು ಟರ್ಮರಿಕ್ ಪೌಡರ್, ಅದರಲ್ಲೂ ಫೇಸ್ಗೆ ಅಪ್ಲೈ ಮಾಡುವಂಥದ್ದು. ಜೊತೆಗೆ ಕಡಲೆ ಬೀಜ, ಅವಲಕ್ಕಿ ತೊಗೊಂಡೆ. ಇದು ನನ್ನ ಮಗಳು ತೊಗೊಂಡಿರೋವಂಥದ್ದು. ನನಗೆ ಬೇಕೇ ಬೇಕಮ್ಮ ಅಂತ ಹೇಳಿ ತೊಗೊಂಡ್ಳು. ಆಮೇಲೆ ರೋಸ್ ವಾಟರ್ ಜೆಲ್ ರೀತಿ ಇರುವಂತಹ ರೋಸ್ ವಾಟರ್ ಜೆಲ್ ತೊಗೊಂಡಿದ್ದೀನಿ. ಗೋಡಂಬಿ ತೊಗೊಂಡೆ. ಅವಳು ಮನೇಲಿರ್ತಾಳೆ. ಮನೇಲಿ ಈಗ ಸ್ಕೂಲ್ಗೆ ಹೋದರೆ ಅವಳಿಗೆ
ಬಾಕ್ಸಿಗೆ ಏನಾದರೂ ಹಾಕಿ ಕಳಿಸ್ಬೇಕು ಅಂತ ಹೇಳಿ. ಮತ್ತು ಟರ್ಮರಿಕ್ ಪೌಡರು, ಅಡುಗೆಗೆ ಬಳಸುವಂಥದ್ದು ಚಕ್ಕೆ, ಜೊತೆಗೆ ಮಕ್ಕೇನು ತೊಗೊಂಡೆ. ಮಕ್ಕೇನು ಕನ್ನಡದಲ್ಲಿ ನಮಗೆ ಅದು ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಏನು ಕಮಲದ ಬೀಜ ಅಂತ ಹೇಳ್ತಾರೆ. ಸೊ ಅದನ್ನು ತರಿಸಿದ್ದೆ. ಅದರಲ್ಲಿ ಹೆಚ್ಚು ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ. ಸೊ ಮಗಳಿಗೆ ಬೇಕಾಗತ್ತೆ ಅಂತ ವೀಲ್ ಪೌಡ್ರ್ ಆಗಿರ್ಬೋದು, ಜೊತೆಗೆ ಒಂದು ಬಿಸ್ಕೆಟು. ನಾನು ಬಿಸ್ಕೆಟನ್ನೇ ತರೋದಿಲ್ಲ ಮನೆಗೆ, ಯಾಕಂತಂದರೆ ಮಕ್ಕಳಿಗೆ ಅದರಲ್ಲಿ ಮೈದಾ ಶುಗರ್ ಬಿಟ್ಟರೆ ಏನೂ ಇರೋದಿಲ್ಲ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಹಾಗೂ ಒಂದು ತೊಗೊಂಬಂದಿದ್ಲು. ಸೊ ಇಲ್ಲಿ ನೋಡ್ಬೋದು, ಹುಣಸೂರಿನ ಫುಡ್ ಬಜಾರಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಟೋಟಲ್ ಆಗಿ ಐ ಥಿಂಕ್ 2500 ಆಗಿರಬೇಕು. ಸಾರಿ, 2618 ರುಪೀಸ್ ಆಗಿದೆ. ಸೊ ಇಷ್ಟು ಗ್ಲಾಸರೀಸು ಸಡನ್ನಾಗಿ ಜಸ್ಟ್ 10 ಮಿನಿಟ್ಸಲ್ಲಿ ಬೇಕಾಗಿರುವಂಥ ತೊಗೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವಳು ಫ್ರೆಶ್ ರೂಮ್ಗೆ ಹೋಗ್ಬೇಕಮ್ಮ ಅಂತ ಹೇಳಿದ್ ಅಂದ್ಬಿಟ್ಟು ಟಕ್ ಟಕ್ ಅಂತ ಬಂದು. ಇಲ್ಲಿ ನೋಡಿ, ನಾನು ಒಂದು ದಿನ ಮನೇಲಿ ಇಲ್ಲ ಅಂತ ಹೇಳಿ ಎಷ್ಟು ಆಟ ಸಾಮಾನು ಹೊಸದಿದು. ಇಲ್ಲಿ ನೋಡ್ಬೋದು ನೀವು, ಇದು ಒಂದು ಆಟ ಸಾಮಾನು ಅಂತ ತಗೊಂಡಿದ್ದಾರೆ. ಅಮ್ಮ ನಂಗೆ ಬೇಕು ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಕೇಳಿದ್ಲು ಅಂತ ಅವರಪ್ಪ ಅದನ್ನು ತೊಗೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ನೋಡಿ, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಇದೊಂದು ಸೆಟ್ ತೊಗೊಂಡಿದ್ದಾರೆ. ಜೊತೆಗೆ ನಾವೀಗ ಅಲ್ಲಿ ಏನು ಫುಡ್ ಬಜಾರ್ ಹತ್ರ ಒಂದಷ್ಟು ಟಾಯ್ಸ್ಗಳ ಥರದ್ದು ನೋಡಿದ್ವು, ಅದರಲ್ಲಿ ಡಾಲ್ಫಿನನ್ನು ತೊಗೊಂಡಿದ್ದಾಳೆ. ಸೊ ಅದು ಬೇಗ ಅರ್ಧೋಗ್ಬಿಡುತ್ತೆ, ಬಟ್ ತೊಗೊಂಡ್ಲು. ಈಗ ಆಲ್ರೆಡಿ ಅದನ್ನು ಸುಮ್ಮನೆ ಇಟ್ಟಿದ್ದಾಗಿದೆ. ಜೊತೆಗೆ ಒಂದು ಏನು ಬೀಟ್ ರೈಸ್ ಅಕ್ಕಿ ಕೂಡ ತೊಗೊಂಡು. ಸೊ ಎಲ್ಲ ಕೆಲಸ ಅದನ್ನೆಲ್ಲ ಎತ್ತಿಟ್ಟು ಸ್ವಲ್ಪ ರೈಸ್ ಮಾಡಿ ಬೇಳೆ ಸಾಂಬಾರು ಬಸ್ತು ಏನೋ ರಸಮ್ ಥರ ಏನೋ ಮಾಡಿದ್ದೆ. ಸೊ ಚೆನ್ನಾಗಿರುತ್ತೆ ಇದು, ಸಿಂಪಲ್ಲು, ಬೇಗ ಆಗುತ್ತೆ ಕೂಡ. ಯಾಕೆಂದರೆ ನನ್ನ ಮಗಳು ಕೊಡೋ ಕೆಲಸಕ್ಕೆ ಆಮೇಲೆ ಅವಳ ಜೊತೆಲೇ ಇರಬೇಕು ಅಂತ ಕೇಳ್ತಾಳೆ. ಸೊ ಇದೆಲ್ಲ ಹೇಗೆ ಅಂದರೆ ಈಸಿಯಾಗಿ ಆಗುತ್ತೆ. ಊಟ ಮಾಡಿ ಮಲ್ಗನ ಅಂತ ಹೇಳಿ ಊಟ ಮಾಡ್ತಾಯಿದ್ದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಡೂ ಸಬ್ಸ್ಕ್ರೈಬ್. ಮತ್ತೆ ಸಿಗುವ ಗೈಸ್, ಬಾಯ್.